ಗುಡ್ ಮಾರ್ನಿಂಗ್. ಸೊ ಇವಾಗ ನಂದು ಡೇ ಸ್ಟಾರ್ಟ್ ಆಗುತ್ತೆ, ಡೇ ರುಟೀನ್. ನೋಡಿ, ಎದ್ದ ತಕ್ಷಣ ಮುಖ ಹೆಂಗಾಗ್ಬಿಟ್ಟಿದೆ ಅಂತ. ನಿದ್ದೆ ಸಾಕಾಗಲಿಲ್ಲ ಅಂದರೆ ಹಿಂಗೇನೆ ಕಣ್ಣೆಲ್ಲ ಊದ್ಬಿಡುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದರೆ ಡೈಲಿ ರುಟೀನ್ ಏನಿದೆ ಅದನ್ನು ತೋರಿಸ್ತೀನಿ ಅಷ್ಟೇ. ಪರ್ಟಿಕ್ಯುಲರಾಗಿ ವಿಡಿಯೋಗೆ ಅಂತ ಮಾಡ್ತಾಯಿಲ್ಲ. ಓಕೆನಾ? ಸೊ ಬನ್ನಿ. ಸೊ ಎದ್ದ ತಕ್ಷಣ ಅಂದರೆ ನಿತ್ಯ ಕರ್ಮ ಏನಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ಎಕ್ಸಸೈಸ್ ಮಾಡೋಕ್ಕೆ ಬರ್ತೀನಿ. ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ತೀನಿ. ಯಾಕೆ ಅಂತಂದರೆ ಬಾಡಿ ಎಲ್ಲ ಸ್ವಲ್ಪ ಸ್ಟ್ರೆಚ್ ಆಗಬೇಕಲ್ವ. ಸೊ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಯಾರೇ ಆದರೂ ಅಷ್ಟೇ ವಾರ್ಮ್ ಅಪ್ ಮಾಡಲೇಬೇಕು. ಇಲ್ಲಾಂತಂದರೆ ಬಾಡಿ ಮೂವ್ ಮಾಡಲ್ಲ ಅಥವಾ ಸಪೋರ್ಟ್ ಮಾಡಲ್ಲ. ಲೈಕ್ ಏನಾದ್ರು ಇಂಜುರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾರ್ಮ್ ಅಪ್ ಮಾಡ್ತೀವಿ ಅಷ್ಟೇ. ಸೊ ವಾರ್ಮಪ್ ಅಂತಂದರೆ ಪ್ರತಿಯೊಂದಕ್ಕೂ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಸೊಂಟ ಆಗಿರ್ಬೋದು, ನೆಕ್ಕಿಗೂ ಮಾಡ್ಬೋದು. ಸೊ ಈ ಥರ ವಾರ್ಮಪ್ನ ಮಾಡಿ ನಾವು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಲ್ವ, ನಂದು ವಾರ್ಮಪ್ ಆದಮೇಲೆ ಎಕ್ಸಸೈಸನ್ನ ಸ್ಟಾರ್ಟ್ ಮಾಡಿದ್ದೀನಿ. ಜೊತೆಗೆ ನಾನು ಅಂದರೆ ಇದು ಏನು ಮಾಡಿದ್ದೀನಿ ಆ ಒಂದು ಎಕ್ಸಸೈಸ್ ಅದನ್ನು ಆ್ಯಕ್ಚುಲಿ 3 ಟೈಮ್ಸ್ ಮಾಡಬೇಕು. ಬಟ್ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು 1 ಟೈಮ್ ಮಾಡಿದ್ದೀನಿ. 1 ಟೈಮ್ನ ನಾನು ಆ್ಯಕ್ಚುಲಿ ಫಾಸ್ಟ್ ಮಾಡಬೇಕು ಇವಾಗ. ಯಾಕೆ ಅಂತಂದರೆ ಜಾಸ್ತಿ ಟೈಮಿಂಗ್ ಆಗಿಬಿಟ್ರೆ ಯಾರೂ ನೋಡೋದು ಇಲ್ಲ, ಬೋರ್ ಆಗುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಾನು ಸ್ವಲ್ಪ ಫಾಸ್ಟಾಗಿ ವಿಡಿಯೋನ ಮೂವ್ ಮಾಡಿಸ್ಬಿಡ್ತೀನಿ. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ಸ್ಟ್ರೆಚಸ್ ಎಲ್ಲ ಮಾಡಬೇಕು. ಏನಕ್ಕೆ ಅಂತಂದರೆ ಸಡನ್ನಾಗಿ ಬಗ್ಗಿದ್ರೆ ಆಮೇಲೆ ಹಿಡ್ಕೊಬಿಡುತ್ತೆ ಕೆಲವ್ರಿಗೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಈ ಥರ ಇದೆಲ್ಲ ಮಾಡಿ ಅದಾದಮೇಲೆ ನೋಡಿ ನೆಕ್ಕಿಗೂ ಕೂಡ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಮೊಬೈಲ್ ಬಿದ್ದೋಗ್ತಿತ್ತು, ಅಂದರೆ ಲೈಟ್ ಆಫ್ ಆಗುತ್ತೆ ಅದು ವಿಡಿಯೋ ಮಾಡಬೇಕಾದ್ರೆ. ಸೊ ಹಾಗಾಗಿ ಅದು ಆನ್ ಮಾಡಿದೆ ಅಷ್ಟೇ. ಈ ಥರ ಆಯಿತು. ವಾರ್ಮಪ್ ಎಲ್ಲ ಮುಗಿದೋಯ್ತು. ವಾರ್ಮಪ್ ಎಲ್ಲ ಮುಗಿದ್ಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ. ನೋಡ್ಕೊಳ್ಳಿ, ಇದು ಆ್ಯಕ್ಚುಲಿ ನಾವು ಪ್ರತಿಯೊಂದಕ್ಕೂ ಏನು ಎಕ್ಸಸೈಸ್ ಮಾಡ್ತೀವಿ ಅದನ್ನು ಮಾಡಬೇಕಾದ್ರೆ ನಾವು ಪ್ರಾಪರಾಗಿ ಆ ಪಾರ್ಟನ್ನು ನಾವು ಕರ್ಗೋ ಥರ ಮಾಡಬೇಕು, ಲಾಸ್ ಆಗೋ ಥರ ಮಾಡಬೇಕು. ಆ್ಯಕ್ಚುಲಿ ಇದು ಕಾರ್ಡಿಯೋನೂ ಜಾಸ್ತಿ ಮಾಡಿದ್ರೆ ಮಸಲ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ವೆಯ್ಟೇಜ್ ಎಕ್ಸಸೈಸ್ ಏನಿರುತ್ತೆ ಅದನ್ನು ಮಾಡಬೇಕು. ಬಟ್ ಇದನ್ನ ಇನ್ನೊಂದು ಸಲ ನಾನು ವೆಯ್ಟೇಜ್ ಎಕ್ಸಸೈಸ್ ಏನಿದೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ಒಂದು ಎಕ್ಸಸೈಸಿಂದ ಏನಪ್ಪ ಯೂಸು ಅಂತ ಅಂದರೆ, ನಮಗೆ ತೊಡೆ ಮತ್ತು ಹೊಟ್ಟೆ ಇರುತ್ತಲ್ಲ, ಮೇಲ್ಗಡೆ ಹೊಟ್ಟೆ, ಕೆಳಗಡೆ ಹೊಟ್ಟೆ, ಬೆಲಿ ಫ್ಯಾಟ್ ಏನಿರುತ್ತೆ ಅದೆಲ್ಲ ಕರಗುತ್ತೆ. ಮತ್ತು ತೋಳು ಕರಗುತ್ತೆ. ರಟ್ಟೆ ಅಂತ ಏನಂತೀವಿ, ತೋಳು, ಅದು ಕೂಡ ಕರಗುತ್ತೆ. ಯಾಕೆಂತಂದರೆ ಕೈನೂ ಎಕ್ಸಸೈಸ್ ಆಗ್ತದೆ ಮತ್ತು ತೊಡೆ, ಕಾಲು ಎಲ್ಲ ಮೂವ್ ಆಗ್ತಾ ಇರೋದ್ರಿಂದ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸರಿನಾ? ಈ ಥರ ಡೈಲಿ 100 ರೆಪ್ಸ್ ಮಾಡಬೇಕು. 100 ರೆಪ್ಸ್ ಮಾಡಿದ್ರೆ ಯೂಸ್ ಆಗುತ್ತೆ. ನಾನು ಇದರಲ್ಲಿ 50 ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಸ್ಟಾರ್ಟಿಂಗಲ್ಲಿ 2 ಟೈಮ್ ಮಾಡಿ, ಅಂದರೆ 50 100 ಆಗುತ್ತೆ, ಮಾಡಿ ಸಾಕು. ಆಮೇಲೆ ಬೇಕಾದ್ರೆ 1 ಮಂತ್ 1 ಮಂತ್ ಆದಮೇಲೆ ಬೇಕಾದ್ರೆ ನೀವು 150 ಆ ಥರ ಮಾಡ್ಬೋದು. ಓಕೆನಾ? ಮತ್ತು ಒಂದೊಂದು ಎಕ್ಸಸೈಸ್ಗೂ ನೆಕ್ಸ್ಟು ನಾವು ಸ್ಟ್ರೆಚ್ ಮಾಡ್ತೀನಿ. ಇದು ನೆಕ್ಸ್ಟ್ ಎಕ್ಸಸೈಸ್ ಬಂದು ಬರೀ ಕಾಲಿಗೆ ಮಾತ್ರ. ಕಾಲೇನಪ್ಪ ಅಂದರೆ ಕೆಲವ್ರಿಗೆ ತತ್ತಿ ಅಂತ ಏನು ಹೇಳ್ತೀವಿ, ನೀಯಿಂದ ಕೆಳಗಡೆ, ನೀ ಪ್ಯಾನ್ ಏನಿರುತ್ತೆ ಅದು ನೀ ಕೆಳಗಡೆ ಇರುತ್ತಲ್ಲ, ಅಲ್ಲಿ ಹಿಂದೆಗಡೆ ಒಂಥರ ಮಸಲ್ಸು ಒಂಥರ ಶೇಕ್ ಆದಂಗೆ ಇರುತ್ತೆ. ಬಟ್ ಅದು ಟೈಟ್ ಬರಬೇಕು, ಯಾವಾಗಲೂ ಟೈಟ್ ಇರಬೇಕು. ಸೊ ಹಾಗಾಗಿ ಅದು ಸಣ್ಣ ಆಗಲಿ ಅಥವಾ ಟೈಟ್ ಆಗಲಿ ಇದು ಅಂತ ಹೇಳ್ಬಿಟ್ಟು ಈ ಎಕ್ಸಸೈಸ್ ಮಾಡೋದು. ಅದಕ್ಕೆ ಮಾತ್ರ ಎಕ್ಸಸೈಸ್ ಆಗುತ್ತೆ. ವಿತ್ ತೊಡೆಗೂ ಸ್ವಲ್ಪ ವರ್ಕೌಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ಎಕ್ಸಸೈಸ್ ಬಂದು ತೊಡೆ ಮತ್ತು ತತ್ತಿ ಅಂತ ಏನಂತೀವಿ ಅಥವಾ ನೀ ಅಂತ ಏನಂತೀವಿ ಅದು ಕರ್ಗಕ್ಕೆ ಅಂತ ಯೂಸ್ ಆಗುತ್ತೆ. ಸರಿನಾ? ನೋಡ್ತಾ ಇದ್ದೀರಲ್ವ, ಇದನ್ನು ಫಾಸ್ಟ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಸ್ಲೋ ಆಗೋಯ್ತು ನನ್ನ ಪ್ರಕಾರ. 1 ನಿಮಿಷ ಫಾಸ್ಟ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ತೊಡೆ ಮತ್ತು ತತ್ತಿ, ಬೆಲಿ ಫ್ಯಾಟು ಮತ್ತು ತೋಳು ಎಲ್ಲದಕ್ಕೂ ಎಕ್ಸಸೈಸ್ ಆಗುತ್ತೆ. ನಾನು ಮಾಡ್ತಿರೋದೆಲ್ಲ ಆಲ್ಮೋಸ್ಟ್ ಇಡೀ ಬಾಡಿ ವರ್ಕೌಟ್ ಅಂತಲೇ ಹೇಳ್ಬೋದು. ಇಡೀ ಫುಲ್ ಬಾಡಿ ಕರ್ಗಕ್ಕೆ ಅಂತಲೇ. ಇದು ನೋಡಿ, ಸೈಡ್ ಸ್ಟ್ರೆಚ್ ಆಗುತ್ತಲ್ವಾ, ಈ ಕಡೆದು ಬಾಡಿದು ಮೆಜರ್ ಏನಿರುತ್ತೆ ಇಂಚ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮಾಡೋದು. ಆ್ಯಕ್ಚುಲಿ ಕಾರ್ಡಿಯೋ ಜೊತೆಗೆ ವೆಯ್ಟೇಜ್ ಎಕ್ಸಸೈಸ್ ಮಾಡಲೇಬೇಕು. ಅದನ್ನು ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ನಾನು. ಯಾಕಂದರೆ ನಾನು ಡಂಬಲ್ಸ್ ಇಲ್ಲ, ನಾನು ವಾಟರ್ ಬಾಟ್ಲಲ್ಲಿ ಮಾಡ್ತೀನಿ. ಸೊ ಹಾಗಾಗಿ ಅದನ್ನು ತೋರಿಸಿಲ್ಲ ಅಷ್ಟೇ. ಯಾವಾಗಲಾದರೂ ಒಂದು ಸಲ ಡಂಬಲ್ಸ್ ತಗೊಂಡಾಗ ನಿಮಗೆ ಅದನ್ನು ತೋರಿಸ್ತೀನಿ. ಓಕೆನಾ? ಇವಾಗ ವಾಟರ್ ಬಾಟ್ಲಲ್ಲಿ ಮಾಡೋದು ಸುಮ್ಮನೆ ನಗ್ತೀರಾ ಏನಕ್ಕೆ ಬೇಕು ಅಂದ್ಬಿಟ್ಟು ನಾನು ಅದನ್ನು ತೋರಿಸಿಲ್ಲ. ಇದು ನೋಡಿ, ಸಿಟ್ಟಿಂಗ್ ಎಕ್ಸಸೈಸು, ಕೂತ್ಕೊಂಡು ಮಾಡೋದು, ಲೈಕ್ ಮಲ್ಕೊಂಡು ಮಾಡೋದು ಅಂತ ಏನಂತೀವಿ ಅದು. ಸೊ ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ, ನಮಗೆ ತೋಳು ಏನಿರುತ್ತೆ ಅದು ಸ್ವಲ್ಪ ಸ್ಟ್ರೆಂತ್ ತಗೊಳುತ್ತೆ. ಜೊತೆಗೆ ಆ್ಯಪ್ಸ್ ವರ್ಕೌಟ್ ಅಂತಲೇ ಹೇಳ್ಬೋದು. ಇದು ನಮ್ಮದು ಕೋರಿಂಗ್ ಏನಿರುತ್ತೆ ಅದು ಟೈಟ್ ಆಗುತ್ತೆ. ಕೋರಿಂಗ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಕೋರಿಂಗ್ ಎಂಗೇಜ್ ಆಗುತ್ತೆ ಅಂತ ಹೇಳ್ತಾರಲ್ಲ,
ಆ ಥರ ಇದನ್ನು ಅಷ್ಟೇ 50 ರೆಪ್ಸ್ ಮಾಡಬೇಕು. ಒಂದು ಸಲ 50 ರೆಪ್ಸ್ ಮಾಡಿದ್ರೆ ಕೆಲವ್ರು 40 ಮಾಡ್ತಾರೆ, ಕೆಲವ್ರು 30 ಮಾಡ್ತಾರೆ. ನಾನು 50 ಮಾಡ್ತೀನಿ. 50 ಇಂಟು 3 ಮಾಡ್ತೀನಿ. ಟೈಮ್ ಆಗೋಯ್ತು ಅಂತ ಅಂದಾಗ 50 ಇಂಟು 2 ಮಾಡ್ತೀನಿ. ಸೊ 100 ಆಗುತ್ತೆ. ನೋಡಿ ಈ ಥರ ಸ್ಟ್ರೆಚ್ ಮಾಡಬೇಕು. ಏನಕ್ಕಪ್ಪ ಅಂತಂದರೆ ಸಿಗಾಕೊಬಿಟ್ರೆ ಕಷ್ಟ, ಹೇಳಿದ್ನಲ್ಲ ನಾನು. ಸೊ ಹಾಗಾಗಿ ಅದನ್ನು ಮಾಡಬೇಕು. ನೋಡ್ತಾ ಇದ್ದೀರಲ್ವಾ, ಫಾಸ್ಟ್ ಆಗಿದೆ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ನನಗೆ ನೋಡಿದರೆ ಗೊತ್ತಾಗ್ತಾಯಿತ್ತು. ನೋಡ್ತಾ ಇದ್ರಲ್ವ, ಈ ಥರ ಎಕ್ಸಸೈಸ್ನ ಮಾಡಬೇಕು. ಮತ್ತು ನಾನು ಇದನ್ನು ಲಾಸ್ಟಲ್ಲಿ ಒಂದು ರಿಲ್ಯಾಕ್ಸ್ ಎಕ್ಸಸೈಸ್ ಮಾಡ್ತೀನಿ. ಬಟ್ ಅದು ಏನಕ್ಕಪ್ಪ ನಿಮ್ಗೆ ತೋರಿಸಿಲ್ಲ ಅಂತ ಅಂದರೆ, ನಾನು ಇನ್ನೂ 2 ಟೈಮ್ ಮಾಡೋದಿತ್ತು, ಅದಕ್ಕೋಸ್ಕರ ರಿಲ್ಯಾಕ್ಸ್ ಎಕ್ಸಸೈಸ್ ತೋರಿಸಿಲ್ಲ. ಅದು ಲಾಸ್ಟಲ್ಲಿ ಮಾಡೋದು. ಬರೀ ಜಸ್ಟ್ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೋರಿಸಿದ್ದೀನಿ. ಇದನ್ನು ನೋಡಿ, ಇದು ಬಾಡಿ ಸೈಡ್ ಫ್ಯಾಟ್ ಏನಿರುತ್ತೆ ಅದನ್ನು ಕರ್ಗೋಕ್ಕೆ ಮಾಡೋದು ಯೋಗ ಥರ. ಇದು ಎಕ್ಸಸೈಸ್ ವಿತ್ ಯೋಗ ಎರಡು ಅಂತ ಅನ್ಬೋದು. ಈ ಥರ 10 ಸೆಕೆಂಡ್ ಹೋಲ್ಡ್ ಮಾಡಬೇಕಾಗತ್ತೆ ಬಾಡಿನ. ಯಾಕಂದರೆ ಸೈಡ್ ಫ್ಯಾಟ್ ಏನಿದೆ ಅದು ಸ್ಟ್ರೆಚ್ ಆಗಿದೆಯಲ್ಲ, ಅದರಿಂದನೇ ಬಾಡಿ ಫ್ಯಾಟ್ ಕರಗುತ್ತೆ ಅಂತ ಹೇಳ್ಬೋದು. ಈ ಥರ 10 ಸೆಕೆಂಡ್ ಮಾಡಬೇಕು ಡೈಲಿ. ಅಂದರೆ 10 ಸೆಕೆಂಡ್ ಥರ ಒಂದು 10 ಟೈಮ್ ಆದರೂ ಮಾಡಬೇಕು. ನಾನು ನಿಮಗೆ ಒಂದು 2 ಟೈಮ್ ತೋರಿಸಿದ್ದೀನಿ ಅಷ್ಟೇ, ಗೊತ್ತಾಗುತ್ತಲ್ವಾ. ಸೊ ಹೀಗೆ ನಾವು ಒಂದೊಂದು ಟೈಮ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ನೀವು ಅದನ್ನು 10 ಟೈಮ್ ಮಾಡ್ತೀನಿ ಅಂತ ಅಂದರೆ, ಇದೂ ಅಷ್ಟೇ. ನಮ್ಮದು ಬಾಡಿ ಏನಿದೆ ಅದನ್ನು ಕರಗಕ್ಕೆ ಮಾಡೋದು ಫುಲ್ಲು ಬಗ್ಗಿ, ಅಂದರೆ ಫುಲ್ಲು ಇನ್ಹೇಲು ಮತ್ತು ಎಕ್ಸೆಲ್ ಆಗ್ತಾನೆ ಇರಬೇಕು. ಅದೇ ಕಾರಣಕ್ಕೂ ಇನ್ಹೇಲ್ ಎಕ್ಸೆಲ್ ಮಿಸ್ ಮಾಡೋಂಗಿಲ್ಲ. ಈ ಥರ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಅಲ್ಲೂ ಅಷ್ಟೇ ಬ್ರೀತ್ ಔಟು ಬ್ರೀತ್ ಇನ್ ಎರಡೂ ಮಾಡಬೇಕು. ಹಂಗಾದ್ರೇ ಅದು ಯೂಸ್ ಆಗೋದು, ಕೋರಿಂಗ್ ಎಂಗೇಜ್ ಆಗೋದು. ಇಲ್ಲ ಅಂತಂದರೆ ಯೂಸ್ ಇಲ್ಲ. ನಾವೇನು ಸುಮ್ಮನೆ ಮಾಡಿದ್ರೆ ಯೂಸ್ ಇಲ್ಲ. ನಾವು ಬ್ರೀತ್ ಇನ್ನು ಮತ್ತು ಬ್ರೀತ್ ಔಟ್ ಮೀನ್ಸ್ ಇನ್ಹೇಲ್ ಎಕ್ಸೆಲ್ ಎಷ್ಟು ಮಾಡ್ತೀವಿ ಅಷ್ಟು ತುಂಬ ಒಳ್ಳೆಯದು. ನೋಡ್ತಿದ್ರಲ್ವ, ನನ್ನ ಜುಟ್ಟಂತೂ ಪದೇ ಪದೇ ಬಿಚ್ಕೊಳ್ತಾರೆ. ಇದೇ ಥರ ನಂಗೆ ಡೈಲಿ ಇದೇ ಥರ ಎತ್ತೆತ್ತು ಕಟ್ಟೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ ನನಗೆ. ಎಕ್ಸಸೈಸ್ ಜೊತೆಲಿ ಜುಟ್ಟದು ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ ನನಗೆ. ನೋಡಿ, ಅದಾದಮೇಲೆ ಈ ಥರ ಹಿಂದೆಗಡೆ ನಾವು ಸ್ಟ್ರೆಚ್ ಮಾಡಬೇಕು ಬಾಡಿನ. ನೋಡಿ ಆ ಥರ, ಅದನ್ನು ಅಷ್ಟೇ 10 ಸೆಕೆಂಡ್ ಇರಬೇಕು. ಈ ಥರ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ನೋಡ್ತಾ ಇದ್ದೀರಲ್ವ, ಈ ಥರ 10 ಸೆಕೆಂಡ್ ಹೋಲ್ಡ್ ಮಾಡಿ ಇದನ್ನು ಅಷ್ಟೇ 10 ಟೈಮ್ ಮಾಡಬೇಕು. ನಾನು ಹೇಳಿದ್ನಲ್ಲ, ಇದನ್ನೆಲ್ಲ 10 ಟೈಮ್ ಮಾಡ್ಕೊಬಂದರೆ ಬಾಡಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಫಿಟ್ ಆಗ್ತೀವಿ. ವೆಯ್ಟ್ ಲಾಸ್ ಆಗಿದ್ರೆ ಬೇಗ ಇನ್ನೂ ಮತ್ತೆ ಫ್ಯಾಟ್ ಸೇರ್ಕೊಬಿಡುತ್ತೆ. ಬಟ್ ಫಿಟ್ ಆಗಬೇಕು ಅಂತಂದರೆ ಈ ಥರ ಎಲ್ಲ ಮಾಡಲೇಬೇಕು. ನೆಕ್ಸ್ಟು ನೋಡಿ ಎಷ್ಟೊಂದು ಸ್ವೆಟ್ ಆಗಿದೆ ಅಂತ ಹೇಳ್ತಾ, ನೋಡ್ತಾ ಇದ್ದೀರಲ್ವ, ಫುಲ್ ಬೆವ್ತೋಗಿದ್ದೀನಿ. ಎಕ್ಸಸೈಸ್ ಮಾಡಿ ಸುಸ್ತಾಗೋಯ್ತು ಅಂತ ಅಂದ್ಕೊಳ್ಳಿ. ಅಂದರೆ ಸ್ವಲ್ಪ ಟಯರ್ಡ್ ಆಗುತ್ತೆ, ಎಲ್ರಿಗೂ ಆಗಲೇಬೇಕು, ಆದ್ರೇ ಅದು ವರ್ಕೌಟ್ ಆಗಿದೆ ಅಂತ. ನೆಕ್ಸ್ಟ್ ನೋಡಿ, ಹೊಸ್ಲಿಗೆ ನೀರು ಹಾಕಬೇಕಿತ್ತು. ಸೊ ಹಾಗಾಗಿ ಬಂದೆ. ಅಂದರೆ ಎಕ್ಸಸೈಸ್ ಮುಗಿಸಿದ್ಮೇಲೆ ಹಿಂಗೆ ಹೊಸ್ಲಿಗೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ಅದಾದಮೇಲೆ ರಂಗೋಲಿ ಬಿಡಬೇಕಿತ್ತು. ಸೊ ಅದು ಮುಗಿಸ್ಬಿಟ್ರೆ ಒಂದು ಕೆಲಸ ಆದಂಗೆ ಆಗುತ್ತಲ್ವ. ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಹೊಸ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟಿದ್ದೀನಿ. ನೋಡಿ ಹೊರಗಡೆ ಎಷ್ಟು ಕತ್ಲು ಕಾಣಿಸ್ತಾ ಇದೆ, ತುಂಬ ಕತ್ಲಿದೆ. ಅಂದರೆ ಲೈಟ್ ಆವಾಗ ತಾನೇ ಸ್ವಲ್ಪ ಸೂರ್ಯ ಬರ್ತಾಯಿದ್ರು ಅನಿಸುತ್ತೆ ಆ ಟೈಮಲ್ಲಿ. ಸೊ ನೀವು ಏನೇ ಮಾಡಿದ್ರು 4:30ಗೆ ಇದ್ದರೆ ಅಟ್ಲೀಸ್ಟ್ ಕೆಲಸ ಆಗುತ್ತೆ. ಇಲ್ಲ ಅಂತಂದರೆ ಕೆಲಸ ಆಗೋದು ಎಷ್ಟೇ ಇದು ಮಾಡಿದ್ರೂ ಕೆಲಸ ಆಗೋಲ್ಲ, ಲೇಟಾಗಿಬಿಡುತ್ತೆ. ಸೊ ಹಾಗಾಗಿನೇ 4:30ಗೆ ಆಲ್ಮೋಸ್ಟು ಎದ್ದೇಳಿ. ನೋಡಿ ಇವಾಗ ರಂಗೋಲಿ ಬಂದೆ, ರಂಗೋಲಿ ಬಿಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫಾಸ್ಟ್ ಮಾಡಾಕ್ತೀನಿ, ಎಷ್ಟು ಅಂತ ನೋಡೋದು ಅಲ್ವಾ. ಸೊ ನೋಡ್ತಾ ಇದ್ದೀರಲ್ಲ, ರಂಗೋಲಿ ಬಿಟ್ಟೆ. ಈಗ ಅದನ್ನು ಫಾಸ್ಟ್ ಮಾಡಿದ್ರೆ ಮಾತಾಡಿರೋದೆಲ್ಲ ಇದಾಗಿಬಿಡುತ್ತೆ. ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ಬಿಟ್ಟೆ. ನಾನೇನು ದೊಡ್ಡದಾಗಿ ರಂಗೋಲಿ ಹಾಕಲ್ಲ, ನಿಮಗೆಲ್ಲ ಗೊತ್ತಿದೆ. ಮೊದಲು ಥರನೇ ಆಲ್ಮೋಸ್ಟ್ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ ಅಷ್ಟೇ. ಪುಟ್ಟದಾಗಿ ಹಾಕೋದು ನಾನು. ಅದಲ್ಲದೆ ಮಳೆಗೆ ಒಂಥರ ಒದ್ದೆ ಥರ ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನೂ ತೊಳೆದಿದ್ದೀನಿ, ಒದ್ದೆಗಂತೂ ಕಾಣಿಸ್ತಾನೆ ಇಲ್ಲ. ಸುಮಾರಾಗಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟೆ. ಆ್ಯಕ್ಚುಲಿ ಮನೇಲಿ ಎದ್ದ ತಕ್ಷಣ ರಂಗೋಲಿ ಬಿಟ್ಟು, ಹೊಸ್ಲಿಗೆ ನೀರಕ್ಕೆ ರಂಗೋಲಿ ಬಿಟ್ಟು ಹೊಸ್ಲು ಪೂಜೆ ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು. ಲಕ್ಷ್ಮಿ ಎಂಟರ್ ಆಗ್ತಾಳೆ ಅಂತಲೇ ಹೇಳ್ಬೋದು. ನೋಡಿ ನಾನು ಬಾಗಿಲು ಮುಚ್ಕೊಂಡಿದ್ದೆ, ನಾನು ನೋಡೇ ಇಲ್ಲ, ಹಿಂಗೆ ಬಿಡ್ತಾಯಿದ್ದೆ. ಪುನಃ ಹಂಗೆ ಆಯ್ತದು. ನೋಡ್ತಾ ಇದ್ದೀರಲ್ವಾ. ಸೊ ಫೈನಲಿ ಆಯಿತು, ರಂಗೋಲಿ ಬಿಟ್ಟಾಯಿತು. ಒಳಗಡೆ ಬಂದೆ ಆಫ್ ಮಾಡಿಬಿಟ್ಟು. ನೆಕ್ಸ್ಟ್ ಏನು ಮಾಡಿದೆ,
ಬಿಸಿನೀರು ಕುಡಿಯೋದು. ಈಗ ಒಂದು 10 ಮಿನಿಟ್ ಆಯಿತು, ಹೊಸ್ಲಿಗೆ ನೀರೆಲ್ಲ ಹಾಕಿ ಮಾಡೋ ತನಕ ಒಂದು 10 ಮಿನಿಟ್ ಆಯಿತು, ಎಕ್ಸಸೈಸ್ ಮಾಡಿ 10 ಮಿನಿಟ್ ಆದಮೇಲೆ ನೀರು ಕುಡಿತಾಯಿದ್ದೀನಿ, ಬಿಸಿನೀರು. ಬರೀ ಪ್ಲೈನ್ ವಾಟರ್ ಅಷ್ಟೇ, ಇನ್ನೇನು ಹಾಕಿಲ್ಲ ಅದಕ್ಕೆ, ಬರೀ ಪ್ಲೈನ್ ವಾಟರ್ನ ಕುಡಿಬೇಕು. ಇದು ಕುಡ್ದಾದೊಂದು 20 ಮಿನಿಟ್ ಆಗಬೇಕು, ವರ್ಕೌಟ್ ಆಗಬೇಕು ಅಂತ, ಸರಿ ವಾಕ್ ಮಾಡಬೇಕು ಅಂತಂದರೆ. ಸೊ ಹಾಗಾಗಿ ಫಸ್ಟು ಬಿಸಿನೀರು ಕುಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಿಸಿನೀರು ಕುಡಿಯೋಕ್ಕೆ ಬಂದೆ. ನೋಡ್ತಾ ಇದ್ದೀರಲ್ವ, ಬೇರೆ ಏನೇ ಕೆಲಸ ಇದ್ದರೂ ಫಸ್ಟು ನಾವು ನೀರು ಕುಡಿಬೇಕು. ನನಗೆ ಆ್ಯಕ್ಚುಲಿ ಅಷ್ಟೊತ್ತಿಗೆ ಎದ್ದಾಗ ಕುಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ಎಕ್ಸಸೈಸ್ ಮಾಡಾದ್ಮೇಲೆ ಸ್ವಲ್ಪ ಬೆವರ್ತೀವಲ್ವ, ಸ್ವೆಟ್ ಆಗ್ತೀವಲ್ವ, ಆವಾಗ ಕುಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಕುಡಿಯೋಲ್ಲ. ಎಕ್ಸಸೈಸ್ ಮಾಡಾದಮೇಲೆ ಕುಡ್ದಿರ್ತೀನಿ, ಆಮೇಲೆ ವಾಕಿಗೆ ಹೋಗ್ತೀನಿ, ಆ ಥರ. ಸೊ ನೀರು ಬಿಸಿ ಆಯಿತು ಅಂತ ಅಂದ್ಕೊತೀನಿ. ನೋಡಿ ಆಗಿದೆ, ಬಿಸಿ ಆಗಿದೆ. ಸೊ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಸಿಪ್ ಬೈ ಸಿಪ್ ಕುಡಿಬೇಕು. ನೋಡಿ ಈ ಥರ ಪಾತ್ರೆದೊಂದು ಹಿಂಸೆ ಇಡೋಕ್ಕೆ. ನೆಕ್ಸ್ಟ್ ನೋಡಿ, ಬಿಸಿನೀರು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಆ ಬಿಸಿನೀರನ್ನ ಸಿಪ್ ಬೈ ಸಿಪ್ ಕುಡಿತಾ ಭಗವದ್ಗೀತೆ ಓದ್ತೀನಿ. ಭಗವದ್ಗೀತೆ ಅಂತಲ್ಲ, ಯಾವುದಾದ್ರೂ ಬೇರೆ ಬುಕ್ಕೆಲ್ಲ ಓದ್ತೀನಿ. ಬಟ್ ಭಗವದ್ಗೀತೆ ಎಷ್ಟೇ ಓದಿದ್ರೂ ಮುಗಿತಾನೇ ಇಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಅದು ಸಾಗ್ತಾ ಇಲ್ಲ, ಅದು ಮುಂದೆ ಅದು ಅಷ್ಟು ನೀಟಾಗಿ ಅರ್ಥ ಆಗಬೇಕು ಅಂದರೆ ನಿಧಾನಕ್ಕೆ ಓದಬೇಕು. ಸೊ ಹಾಗಾಗಿ ಬೇರೆ ಬುಕ್ಗಳೆಲ್ಲ ಓದ್ತಾ ಇರ್ತೀನಿ. ನಾವೆಲ್ ಆಗಿರ್ಬೋದು, ಲೈಕ್ ಆ ಥರದ್ದೆಲ್ಲ ಬುಕ್ಸ್ಗಳನ್ನ ಓದ್ತಾ ಇರ್ತೀನಿ. ಜೊತೆಗೆ ಈ ಥರ ಮಧ್ಯದಲ್ಲಿ ಭಗವದ್ಗೀತೆನೂ ಓದ್ತಾ ಇರ್ತೀನಿ. ನೋಡ್ತಾ ಇದ್ದೀರಲ್ವ, ನೀರು ಕುಡಿಬೇಕು, ಜೊತೆಗೆ ಭಗವದ್ಗೀತೆ ಓದಬೇಕು. ಇದು ಅಂದರೆ ಭಗವದ್ಗೀತೆನೇ ಓದಬೇಕು ಅಂತೇನಿಲ್ಲ, ಯಾವ್ದಾರ ಬುಕ್ ಓದ್ಬೋದು. ಬಟ್ ಅರ್ಲಿ ಮಾರ್ನಿಂಗ್ ಎದ್ದು ನೀವು ಆ ಒಂದು ಎದ್ದಿರೋದು ಯೂಸ್ ಆಗಬೇಕು ಅಂತಂದರೆ ಈ ಥರ ಮಾಡ್ಬೇಕು ನಾವು. ಬಾಡಿಗೆ ವರ್ಕೌಟ್ ಆ್ಯಕ್ಚುಲಿ ಹೆಂಗೆ ಗೊತ್ತಾ, 4:15 ಎದ್ದೇಳ್ತೀವಿ ಅಂತ ಅಂದರೆ ಫಸ್ಟು ನಾವು ಎಕ್ಸಸೈಸ್ ಮಾಡಬೇಕು, ಅದು ವ್ಯಾಯಾಮ ಮಾಡಬೇಕು. ಅದಾದಮೇಲೆ ಯಾವ್ದಾದ್ರು ಬುಕ್ಸ್ ಓದಬೇಕು, ಒಳ್ಳೆ ಬುಕ್ಸ್ ಓದಬೇಕು, ಬಿಸಿನೀರು ಕುಡಿಬೇಕು. ಬಿಸಿನೀರು ಅಂತೇನಿಲ್ಲ, ತಣ್ಣೀರು ಕುಡಿದ್ರೂ ನಡೆಯುತ್ತೆ, ಅಂಥದ್ದೇನು ಇಶ್ಯೂಸ್ ಇಲ್ಲ. ಬಟ್ ನಾವು ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ನಾನು ಬಿಸಿನೀರು ಕುಡಿತೇನೆ ಅಷ್ಟೇ. ಕೆಲವರು ತಣ್ಣೀರು ಕುಡಿತಾಯಿದ್ರು, ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು, ತಣ್ಣೀರನ್ನ ಕುಡಿತಾಯಿದ್ರು. ಸೊ ಆ ಥರ ಇರುತ್ತೆ ಕೆಲವ್ರದ್ದೊಂದು ರೂಟೀನ್. ಬಟ್ ಯಾವ್ದಾದ್ರು ಒಂದು ಬುಕ್ ಓದಲೇಬೇಕು. ಬುಕ್ ಓದೋಕೆ ನಂಗೆ ಟೈಮ್ ಇಲ್ಲ ಅಂತಂದರೆ ನಿಜವಾಗ್ಲೂ ಅವ್ರ ಲೈಫ್ ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಟ್ಲೀಸ್ಟು ನಿಮಗೆ ದಿನ ಆಗಲ್ಲ ಅಂತಂದರೆ ವೀಕ್ಲಿ ಟ್ವೈಸ್ ಆದ್ರೂ ನೀವು ಬುಕ್ಸ್ ಓದೋ ಅಭ್ಯಾಸ ಮಾಡಿಕೊಳ್ಳೇಬೇಕು. ಬುಕ್ಸ್ ಓದೋದ್ರಿಂದ ತುಂಬ ನಾವು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೋಬೋದು. ಮೊಬೈಲಲ್ಲಿ ಅಷ್ಟೇ ಎಲ್ಲ ಗೊತ್ತಾಗೋದು. ಭಗವದ್ಗೀತೆ ಲೈಕ್ ಈ ಥರ ಒಳ್ಳೊಳ್ಳೆ ಪುಸ್ತಕಗಳಿರುತ್ತೆ, ಅದನ್ನೆಲ್ಲ ಓದಿ ನಾವು ಅದರಿಂದ ಬರೋವಂಥ ವಿಷಯನ ಕಲೆಕ್ಟ್ ಮಾಡಿಕೊಂಡು ಒಳ್ಳೆಯ ಒಂದು ನೀತಿ ಮಾರ್ಗದಲ್ಲಿ ನಡಿಬೋದು ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಈ ಥರ ಬುಕ್ ಓದೋಕ್ಕಾಗಲ್ಲ ಅಂತಂದರೆ, ಎಕ್ಸಾಮ್ಸ್ ಇದ್ದರೆ ಎಕ್ಸಾಮ್ಸ್ ಅದು ಏನಾದ್ರು ಕಟ್ಟಿರ್ತೀರಲ್ವ, ಗೌರ್ಮೆಂಟ್ ಎಕ್ಸಾಮ್ ಅದೆಲ್ಲ, ಅದನ್ನು ಓದ್ಕೊಳ್ಳಿ, ಅದೂ ಏನು ಪರವಾಗಿಲ್ಲ. ಸೊ ಫಸ್ಟ್ ಏನು ಬುಕ್ ಓದಬೇಕು ಅಂತ ಅಂದರೆ ನಾವು ನಾಲೆಡ್ಜನ್ನ ಗೇಯ್ನ್ ಮಾಡಬೇಕು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಈ ಟೈಮಲ್ಲಿ ನಾವು ಏನು ಓದ್ತೀವಿ ಅದು ನಮ್ಮ ತಲೆಗೆ ಬರುತ್ತೆ ಅನ್ನೋದು ಅಷ್ಟೇ, ಇನ್ನೇನಲ್ಲ. ಸೊ ಅದ್ರ ಜೊತೆಗೆ ನೀರನ್ನು ಕುಡಿತಾ ಮಾಡ್ಬೋದು. ಸೊ 20 ಮಿನಿಟ್ ಆಗುತ್ತಲ್ವ ಎರಡು ಸೇರಿ. ಸೊ ಹಾಗಾಗಿ ನಾವೇನೇ ಮಾಡಬೇಕು ಅಂತ ಅಂದ್ರೂ ಒಂದು ವೇ ಆಫ್ ಲರ್ನಿಂಗ್ ಅಂತ ಇರುತ್ತೆ, ಆ ಥರ ನಾವು ಮಾಡಬೇಕಷ್ಟೇ. ಸುಮ್ಮನೆ ಬಿರಿ ಏನೇನೋ ಮಾಡಿದ್ರೆ ಲೈಫಲ್ಲಿ ನಾವು ಇಂಪ್ರೂವ್ ಆಗೋಕ್ಕಾಗೋದೇ ಇಲ್ಲ. ನಾವು ಹೆಂಗಿರ್ತೀವಿ ಹಂಗೆ ಇರ್ತೀವಿ, ಯಾವುದೇ ಥರ ಪ್ರೋಗ್ರೆಸ್ ಕಂಡುಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಮಗೇನಾದರೂ ನಮ್ಮ ಲೈಫಲ್ಲಿ ಪ್ರೋಗ್ರೆಸ್ ಬೇಕು, ನಾವು ಇಂಪ್ರೂವ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡಲೇಬೇಕಾಗತ್ತೆ. ಅದರ್ವೈಸ್ ನಮಗೇನು ಬೇಡ, ನಾವು ಇರೋದೇ ಸಾಕು, ನಾವು ಇರೋ ಹಂಗೆ ಇದ್ಬಿಡ್ತೀವಿ ಅಂತಂದರೆ ಇಟ್ಸ್ ಓಕೆ, ಪರವಾಗಿಲ್ಲ, ಆರಾಮಾಗಿ ಇರ್ಬೋದು, ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಬಟ್ ಏನೋ ಅಂತಾರಲ್ಲ, ಬಡವರಾಗಿ ಹುಟ್ತೀವಿ ಬಡವರಾಗೆ ಸಾಯ್ತೀವಿ ಅಂತ ಅಂದರೆ ಅದೇನು ಮಾಡೋಕ್ಕಾಗಲ್ಲ. ಇಲ್ಲ ನಾವು ಲೈಫಲ್ಲಿ ಎಲ್ಲರಂತೆ ಇರಬೇಕು, ನಾವು 4 ಜನ ಸಮಕ್ಕಿರಬೇಕು ಅಂತಂದರೆ ಇಷ್ಟೆಲ್ಲ ಮಾಡಲೇಬೇಕಾಗುತ್ತೆ. ಹಂಗಂತ ಅಂದರೆ ಎಷ್ಟೊತ್ತಿಗೆ ಎದ್ಬಿಟ್ಟು ಬುಕ್ ಓದ್ಬಿಟ್ರೆ ಆಗುತ್ತಾ, ಹಂಗಾರೆ ಪೇಪರ್ ಹಾಕೋರೆಲ್ಲ ಹೆಂಗೋ ಇಂಪ್ರೂವ್ ಆಗಿರ್ಬೋದು ಅಂತೆಲ್ಲ ಮಾತು ಬರ್ಬೋದು. ಬಟ್ ಅದು ಅವ್ರಿಗೆ ಅದು ವರ್ಕ್ ಆಗುತ್ತೆ. ಬಟ್ ನಾವು ಇಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಒಂದು ಮಟ್ಟಕ್ಕೆ ಬರ್ತೀವಿ ಅನ್ನೋದು ನನ್ನ ನಂಬಿಕೆ. ಯಾಕಂತಂದರೆ ನಾನು ಇವಾಗಲ್ಲ, ನಾನು ಆ ಕಾಲದಿಂದನೂ ಅಂದರೆ ನಾನು ಚೀಟಿಂಗ್ ಏನೋ ಮಾಡ್ತೀನಿ. 8 ಗಂಟೆ 12 ಗಂಟೆ 1 ಗಂಟೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಎದ್ದಿರೋ ಸನ್ನಿವೇಶಗಳು ಇದೆ ಸಂಡೇ ಟೈಮಲ್ಲಿ. ಲೈಕ್ ನಮಗೆ ಯಾವ ಟೈಮಲ್ಲಿ ರೆಸ್ಟ್ ಬೇಕು ಅನಿಸುತ್ತೋ ಆ ಟೈಮಲ್ಲಿ ಮಾಡಿರೋದಿದೆ. ಬಟ್ ಅದರ್ವೈಸ್ ನಾವು ಬೇರೆ ಟೈಮಲ್ಲೆಲ್ಲ ರೆಸ್ಟ್ ತಗೊಳ್ಳೇಬೇಕು. ಸೊ ಈ ಥರ ಇರುತ್ತೆ. ಓದಾಯಿತು, ನಾನು ಸ್ವಲ್ಪನೇ ಎಲ್ಲ ವೀಡಿಯೋ ಕಟ್ ಮಾಡಿರ್ತೀನಿ. ಹೇಗಂತಂದರೆ ಇಷ್ಟು ಅಂತ ಇದನ್ನೇ ತೋರಿಸ್ತದಲ್ವ. ಸೊ ಹಾಗಾಗಿ ಕಟ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು 20 ಮಿನಿಟ್ ಆದಮೇಲೆ, ನೀರು ಕುಡ್ದೆಲ್ಲ ಆಗಿ ಒಂದು 20 ಮಿನಿಟ್ ಆದಮೇಲೆ
ಮೇಲ್ಗಡೆ ಹೋಗ್ತೀನಿ. ಅದು ಫೋನ್ ಬಂತು, ಲೈಕ್ ಫೋನ್ ಬಂತು ಆ್ಯಕ್ಚುಲಿ ಬಂತು ಫೋನು. ಸೊ ಹಾಗಾಗಿ ಮೇಲ್ಗಡೆ ಹೋದೆ, ಹಂಗೆ ಮಾತಾಡ್ಬಿಟ್ಟು ಎಲ್ಲ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ವಾ, ಆಗ್ತಾನೇ ಸೂರ್ಯ ಬಂದಿದ್ದರು, ವೆಲ್ಕಮ್ ಮಾಡಿದರು. ಅಲ್ಲಿ ತನಕ ಸರಿ ಹೋಗುತ್ತೆ ಅಂದ್ಬಿಟ್ಟು ವಾಕ್ಗೆ ಹೊರಟಿ ವಿಡಿಯೋ ಸೆಟ್ ಮಾಡಿದೆ. ಮಳೆ ಬೇರೆ ಅಪ್ಪಪ್ಪ ಕುಳು ಕುಳು ಅಂತಾಯಿತು. ಬಟ್ ವಾಕ್ ಮಾಡಲೇಬೇಕು, ನೆನ್ನೆನೂ ಸ್ಕಿಪ್ ಆಗಿತ್ತು. ಸೊ ಹಾಗಾಗಿ ನೆನ್ನೆ ಮೀನ್ಸ್ ಮಾಡಿದ್ದೆ. ಇವಾಗಲೂ ಅಷ್ಟೇ, ಮಳೆಗಾಲದಲ್ಲಿ ಆಲ್ಮೋಸ್ಟ್ ಒಂದು 30 ಮಿನಿಟ್ ಅಷ್ಟೇ ಆಗೋದು. ನಾನು ಮೊದಲೆಲ್ಲ 1 ಅವರ್ ಮಾಡ್ತಿದ್ದೆ, ಬಟ್ ಇವಾಗ 30 ಮಿನಿಟ್ ಅಷ್ಟೇ ಮಾಡ್ತಿರೋದು. ಏನಕ್ಕಪ್ಪ ಇದು ತೋರಿಸ್ತಾ ಇದ್ದೀನಿ ಅಂದರೆ, ಅಲ್ಲಿ ನೀರೆಲ್ಲ ಕಟ್ಕೊಬಿಟ್ಟಿತ್ತಲ್ವ, ಅಲ್ಲಿ ಮೀನ್ಸ್ ಹೋಗ್ತಾ ಇರುತ್ತಲ್ಲ, ಅದು ಕ್ಲೀನ್ ಮಾಡೋಕ್ಕೆ ಹೋಗಿದೆ ಅಷ್ಟೇ. ಸೊ ಆ ಮಧ್ಯದಲ್ಲಿ ಅದನ್ನು ವೀಡಿಯೋ ಆಗಿದೆ ನೋಡಿ, ವೀಡಿಯೋ ಆನ್ ಮಾಡಿ ಇಟ್ಬಿಟ್ಟೋಗಿದ್ನಲ್ಲ. ಸೊ ಹಾಗಾಗಿ ಅದೇ ರನ್ನಿಂಗ್ ಆಗಿದೆ. ಸೊ ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಾದಮೇಲೆ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ನೋಡಿ ಎಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ. ನನಗೆ ಬೇಜಾರಾಗ್ಬಿಟ್ಟಿದೆ ಎಷ್ಟು ದಪ್ಪ ಇದ್ದೀನಿ ಅಂತ. 5:43 ಟೈಮ್ ನೋಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಈ ಥರ ವಾಕೆಲ್ಲ ಮುಗಿಸ್ದೆ. ಅಂದರೆ ನಾನು ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಮೊಬೈಲಲ್ಲಿ. ಯಾವ ಆಪಪ್ಪ ಅದು ಅಂತಂದರೆ ಪೆಡೋಮೀಟರ್ ಅಂತ ಹೇಳ್ಬಿಟ್ಟು. ಆ ಪೆಡೋಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನಿಮಗೆ ಎಕ್ಸಸೈಸ್ ಬೇಕು ಅಂತಂದರೆ ಅದರಲ್ಲೇ ಎಕ್ಸಸೈಸ್ ಯೂಸ್ ಮಾಡ್ಕೋಬೋದು. ಬಟ್ ಅಮೌಂಟ್ ಕಟ್ಟಬೇಕು. ನಾನು ಅದೆಲ್ಲೆಲ್ಲ ಏನೋ ನೋಡೋಕ್ಕೆ ಹೋಗಲ್ಲ. ಬಟ್ ಅದನ್ನೇ ಆನ್ ಮಾಡ್ಕೊಂಡಿದ್ದೀನಿ. ಈಗ ಕೈಲಿ ಮೊಬೈಲ್ ಹಿಡ್ಕೊಳ್ಳೋಬೇಕಿತ್ತೆ, ಪೆಡೋಮೀಟರ್ನ ಆನ್ ಮಾಡ್ಕೊಂಡು ವಾಕ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ, ಅಲ್ಲಿ ಸ್ಟೆಪ್ಸ್ ಗೊತ್ತಾಗುತ್ತೆ, ನಾವು ಎಷ್ಟು ಸ್ಟೆಪ್ಸ್ ಹಾಕ್ತೀವಿ ಅಂತ. ನಾವು ಹೆಚ್ಚು ಕಮ್ಮಿ ನಮಗೆ 10,000 ಸ್ಟೆಪ್ಸ್ ಹಾಕ್ಸ್ಬೇಕು. ಬೇಡ ಆಗಲ್ಲ ಅಂತಂದರೆ 7,000 ಆದರೂ, ಹೆಲ್ತಿಯಾಗಿರೋಕ್ಕೆ 7,000 ಸ್ಟೆಪ್ಸ್ ಆದರೂ ಬೇಕು. ಬಟ್ ನನಗೆ ಮಳೆ ಆಗಿರೋದ್ರಿಂದ ಈಗ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನಕ್ಕಪ್ಪ ಅಂತಂದರೆ, ಈ ಥರ ಮಳೆದು ಪ್ರಾಬ್ಲಮ್ ಅಲ್ವ, ನಿಮಗೆ ಗೊತ್ತಿದೆಯಲ್ಲ. ಸೊ ಹಾಗಾಗಿ ನೋಡಿ 125 ಸ್ಟೆಪ್ಸ್ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ತೋರಿಸ್ತೆ ನಿಮಗೆ ಅಷ್ಟೇ. ಇವಾಗ ನೋಡಿ, ಫಸ್ಟು ಸ್ವಲ್ಪ ಒಂದು 100 ಸ್ಟೆಪ್ಸ್ ಆಗೋ ತನಕ ಸ್ಲೋ ಆಗಿ ಇರಬೇಕು. ಆಮೇಲೆ ಬೇಕಾದ್ರೆ ನಾವು ಫಾಸ್ಟ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಏನಕ್ಕಪ್ಪ ಹೇಳ್ತಿದ್ದೀನಿ ಅಂತ ಅಂದರೆ, ಈ ಥರ ನಾವು ಎಷ್ಟು ಸ್ಟೆಪ್ಸ್ ಹಾಕ್ತೀವಿ ಅಷ್ಟು ಒಳ್ಳೆಯದು. ಮಿನಿಮಮ್ 7,000 ಇರಬೇಕು. ಬಟ್ ನೆನ್ನೆಯಿಂದ ಆಗ್ತಾಯಿಲ್ಲ, ಮಳೆ ಇರೋದ್ರಿಂದ ನಮಗೆ ಅಷ್ಟೊಂದು 7,000 ಆಗ್ತಾಯಿಲ್ಲ. ಬರೀ 3,000 4,000 ಅಷ್ಟೇ ಸ್ಟೆಪ್ಸ್ ಹಾಕ್ಸೋಕ್ಕಾಗ್ತಾ ಇರೋದು. ಅಂದರೆ ಅದೊಂದು ಟೈಮೇ ಅಂತಲ್ಲ, ಇವಾಗ ಈ ಸಂಜೆ ಟೈಮು ಮಾಡ್ಬೋದು. ಮಳೆ ಇಲ್ಲದೇ ಇದ್ದರೆ ಎಲ್ಲ ಟೈಮಲ್ಲೂ ಹೋಗ್ಬೋದು. ಸೊ ಆ ಥರ ಇರುತ್ತೆ. ಬಟ್ ವಾಕಿಂಗ್ ಇಂಪಾರ್ಟೆಂಟ್. ಎಕ್ಸಸೈಸ್ ಏನು ಮಾಡ್ತೀವಿ ಅದರ ಜೊತೆಗೆ ವಾಕಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್. ಇವಾಗ ಏನು ನಾನು ಎಕ್ಸಸೈಸ್ ಮಾಡಿದೆ ಅದನ್ನು 3 ಟೈಮ್ ಮಾಡಿ ಜೊತೆಗೆ 10,000 ಸ್ಟೆಪ್ಸ್ ಹಾಕಿದ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಮಾಡ್ಕೋಬೋದು. ಬಟ್ ನಾನು ಹೆಂಗೆ ಅಂತ ಅಂದರೆ, ನನಗೆ 10,000 ನಿಜವಾಗ್ಲೂ ಕಷ್ಟ ಆಗುತ್ತೆ. 7,000 ಲಾಸ್ಟ್ ಅಂತ ಅಂದ್ಕೊಳ್ಳಿ. 7,000 ಮಾಡ್ತೀನಿ ಅಂತಂದರೆ 10 ಮಿನಿಟ್ಗೆ 1,000 ಸ್ಟೆಪ್ಸ್ ಆಗುತ್ತೆ. 30 ಮಿನಿಟ್ಗೆ 3,000 ಸ್ಟೆಪ್ಸ್ ಆಗುತ್ತೆ. ನಾನು ಅಷ್ಟೇ ಮಾಡೋದು. 30 ಮಿನಿಟ್ ಬೆಳಗ್ಗೆ ವಾಕ್ ಮಾಡ್ತೀನಿ, 3,000 ಸ್ಟೆಪ್ ಆಗುತ್ತೆ. ಈವ್ನಿಂಗ್ ಏನಾದ್ರು ಮಳೆ ಇಲ್ಲ ಅಂತಂದರೆ ಅವಾಗೊಂದು 30 ಮಿನಿಟ್ ಮಾಡ್ತೀನಿ, ಅದೊಂದು 3,000 ಆಗುತ್ತೆ, 6,000. ಇನ್ನು ಮಧ್ಯದಲ್ಲಿ ಅಲ್ಲಿ ಇಲ್ಲಿ ವಾಶ್ರೂಮ್ ಅದು ಇದು ಅಂದ್ಕೊಂಡು ಹೋಗ್ತೀವಲ್ಲ, ಆವಾಗೆಲ್ಲ 1,000 ಆಗುತ್ತೆ. ಮೀನ್ಸ್ ಆ ಕಡೆ ಈ ಕಡೆ ಹೊರಗಡೆ ಹೋಗ್ತೀವಲ್ವ, ಅದೆಲ್ಲ 1,000 ಆಗುತ್ತೆ. ಟೋಟಲ್ 7,000 ಮಾಡ್ತೀನಿ ಅಷ್ಟೇ. ಅದರ್ವೈಸ್ ಹೊರಗಡೆ ಏನಾದ್ರು ಹೋದರೆ, ಮೀನ್ಸ್ ಅಕ್ಕಪಕ್ಕದಲ್ಲೆಲ್ಲರೂ ಹೋದರೆ ಆವಾಗ ಸ್ವಲ್ಪ 10,000 ಕಂಪ್ಲೀಟ್ ಆಗುತ್ತೆ. ಅದು ಸಮ್ ಟೈಮ್ ಅಷ್ಟೇ. ಬಟ್ ಮಿನಿಮಮ್ ಕಂಪ್ಲೀಟ್ ಮಾಡೋದು ಅಂತಂದರೆ ಬರೀ 7,000 ಅಷ್ಟೇ. ಸೊ ನೋಡ್ತಿದ್ದೀರಲ್ವಾ, ಈ ಥರ ವಾಕಿಂಗ್ ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ಳಿ. ಎಷ್ಟು ಅಂತ ಇದನ್ನೇ ತೋರಿಸೋದು, ಇದನ್ನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟು ಹೋಗ್ತೀನಿ. ನೆಕ್ಸ್ಟು ಅಂತಂದರೆ ಏನೇನಿಲ್ಲ, ನಿಮಗೆ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆಗಿ ಫುಲ್ಲು ಕಟ್ ಮಾಡಿಬಿಟ್ಟು ವಾಕ್ ಮಾಡಿದೆ ಪಟ್ ಅಂತ. ನೋಡಿ 3,021 ಅಂದರೆ 3,000 ಕಂಪ್ಲೀಟ್ ಮಾಡಿದೆ. ನೋಡ್ತಾ ಇದ್ದೀರಲ್ವ, 3,000 ಕಂಪ್ಲೀಟ್ ಮಾಡಾಯಿತು ಸ್ಟೆಪ್ಸ್ನ. ಅದಾದಮೇಲೆ ವೆಯ್ಟ್ ಚೆಕ್ ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇಲ್ಲಲ್ಲ, ನಾನು ಫೋಟೋ ಹಾಕ್ತೀನಿ ಒಂದು ನಿಮಿಷ. ಅದು ಕಾಣಿಸ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ನೋಡಿ ಇವಾಗ ಆ್ಯಕ್ಚುಲಿ ಅದು ಏನಾಗ್ಬಿಟ್ಟಿದೆ ಅಂತಂದರೆ, ನೋಡಿ 67 ಇದೆ ಇವಾಗ. ನನ್ನ ಎಸ್ಟರ್ಡೇ ವಿಡಿಯೋನ ಹಾಕಿದಾಗ 68 ಇತ್ತು. ಸೊ ಇವತ್ತು 67 ಬಂತು. ಸೊ ಹ್ಯಾಪಿ. ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದೆ. ನೋಡ್ತಾ ಇದ್ದೀರಲ್ವ, ಎಲ್ಲ ಫುಲ್ ಸ್ವೆಟ್ಟಾಗಿರ್ತೀವಲ್ವ. ಸೊ ಹಂಗಾಗಿ ತಲೆ ಸ್ನಾನ ಮಾಡ್ಕೊಬಂದೆ. ಇವಾಗ ರೆಡಿಯಾಗಿ ಬರ್ತೀನಿ. ನೋಡ್ತಾ ಇದ್ದೀರಲ್ಲ, ಹಿಂಗೆ ರೆಡಿ ಆಗ್ಬಿಟ್ಟು ಬಂದೆ. ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡೋದು ಅಂತಂದರೆ ನಮ್ಮ ಮನೇಲಿ ಮೇಲ್ಗಡೆ ಇರೋದರಿಂದ ದೇವರು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಂದರೆ ಇಟ್ಬಿಟ್ಟೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬರುತ್ತೆ ಹಂಗೆ ಸುಮಾರಾಗಿ ತೋರಿಸಿದ್ದೀನಿ ವಿಡಿಯೋನ ಅಷ್ಟೇ.
ಸೊ ನೋಡಿದ್ರಲ್ವಾ ಈ ಥರ ಪೂಜೆ ಮಾಡ್ಕೊಂಡಾದಮೇಲೆ ಮಂಗಳಾರತಿ ಬೆಳಗಬೇಕಲ್ವ, ಸೊ ಅದನ್ನು ಮಾಡ್ತಾಯಿದ್ದೆ. ಸೊ ಇನ್ನೂ ಜಾಸ್ತಿ ಇರುತ್ತೆ ಪೂಜೆದೆಲ್ಲ, ಬಟ್ ಎಲ್ಲದನ್ನು ಹಾಕಿಲ್ಲ, ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಹಾಕಿದ್ದೀನಿ. ಬಿಕಾಸ್ ಯಾರು ವಿಡಿಯೋ ಮಾಡೋರಿಲ್ಲ. ಸೊ ನೋಡ್ತಿದ್ದೀರಲ್ವ, ಇವತ್ತು ಇಷ್ಟ ಆಯಿತು. ಡೈಲಿ ರೊಟೀನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇದು ಒಂದು. ಡೈಲಿ ಇದೇ ಥರ ಇರುತ್ತೆ ಪೂಜೆ ಎಲ್ಲ. ಸೋಮವಾರ ಶುಕ್ರವಾರ ಸ್ವಲ್ಪ ಜಾಸ್ತಿ ಹೂ ಇರುತ್ತೆ ಅಷ್ಟೇ, ಅದರ್ವೈಸ್ ಬೇರೆ ದಿನ ಎಲ್ಲ ಜಸ್ಟ್ ಹೂ ಕಮ್ಮಿ ಇರುತ್ತೆ ಅಷ್ಟೇ. ನೋಡ್ತಾ ಇದ್ದೀರಲ್ವಾ, ನಾನೇನು ಮಾಡ್ತೀನಿ ಅಂದರೆ ಕರ್ಪೂರ ಮತ್ತು ಧೂಪದ ಬತ್ತಿ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಹಚ್ಚುತ್ತೀನಿ. ಸೊ ಹಂಗಾಗಿ ಎರಡೂ ಈಕ್ವಲಾಗಿ ಸರಿ ಹೋಗುತ್ತೆ ಅಂತ ಅಷ್ಟೇ. ನೋಡಿ ಲಾಸ್ಟಲ್ಲಿ ಫೈನಲಿ ಈ ಥರ ಆಯಿತು ಪೂಜೆ. ನಮ್ಮದು ದೇವ್ರ ಮನೆ ಸಪ್ರೇಟ್ ಇಲ್ಲ, ಅಡುಗೆ ಮನೆಯಲ್ಲೇ ಈ ಥರ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಹಿಂಸೆ ಅಷ್ಟೇ. ಮುಂದೆ ನಮ್ಮ ಹೊಸ ಮನೆಗೆ ಹೋದಾಗ ಮಾಡಬೇಕು. ನೋಡಿ ಧೂಪದ ಬತ್ತಿ ಹಚ್ಚಿ ಮನೇಲಿ ತುಂಬ ಒಳ್ಳೆಯದು, ನೆಗೆಟಿವ್ಸ್ ಏನೇ ಇದ್ದರೂ ಹೋಗುತ್ತೆ. ಸೊ ನೆಕ್ಸ್ಟು ತಿಂಡಿ ಮಾಡೋಕ್ಕೆ ಬಂದೆ. ಕಾಯಿ ಚಟ್ನಿ ಬೇಡ ಅಂದ್ಬಿಟ್ಟು ಉರಿಗಡಲೆ ಚಟ್ನಿ ಆಡ್ಸೋಣ ಅಂತೇಳ್ಬಿಟ್ಟು ಕಡಲೆ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ ಅಷ್ಟೊಂದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಇದು ಫ್ರೈ ಆದಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು, ಜಾರ್ಗೆ ಸ್ವಲ್ಪ ಇನ್ನೇನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರುಬ್ಕೋಬೇಕು. ನೋಡ್ತಾ ಇರಿ ಹಾಗೆ ಕಂಟಿನ್ಯೂ. ಮಳೆ ಅಲ್ವಾ, ಸೊ ಹಾಗಾಗಿ ಕತ್ಲೆ ಥರ ಕಾಣಿಸ್ತಾ ಇದೆ. ಮತ್ತು ಅಷ್ಟು ಬೇಗ ಅಲ್ವಾ ಅಂದ್ಬಿಟ್ಟು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದೆ. ನೋಡಿ ಇಡ್ಲಿ ಹಿಟ್ಟು ಅದನ್ನ ನೀಟಾಗಿ ಕೈ ಆಡಿಕೊಂಡು, ನಾನು ಆಲ್ರೆಡಿ ಆಯಿಲ್ ಸ್ಪ್ರೆಡ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ಬಿಟ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಒಬ್ಬಳೇ ಅಲ್ವಾ ಅಂತ ಹೇಳ್ಬಿಟ್ಟು 2 ಪ್ಲೇಟ್ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ 4, ಮಧ್ಯಾಹ್ನ 4 ಆಗುತ್ತೆ ಅಂದ್ಬಿಟ್ಟು. ಸೊ ಅದನ್ನೇ ತಿಂದರೆ ಆಯಿತು. ನೋಡ್ತಾ ಇದ್ದೀರಲ್ವಾ, ಅಷ್ಟೇ, 2 ಪ್ಲೇಟ್ ಹಾಕಿದ್ದೀನಿ. ಇದು ಇಡ್ಲಿ ಕುಕ್ಕರು, ಒಂದು ವಿಷಲ್ ಆದ ತಕ್ಷಣ ಆಫ್ ಮಾಡಿದ್ರೆ ಸಾಕು. ನಾನು ಆಲ್ರೆಡಿ 2 ಪ್ಲೇಟ್ ಎತ್ತಿಟ್ಟಿದ್ದೀನಿ. ಅಲ್ಲಿ ಇಡ್ಲಿ ರೆಡಿ ಆಯಿತು, ಚಟ್ನಿನೂ ರುಬ್ಬಾಯಿತು. ಸೊ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋದು. ಇದಾಗಿತ್ತು ನನ್ನ ಇವತ್ತಿನ ಡೈಲಿ ರೊಟೀನ್ ಅಂತ ಹೇಳ್ಬೋದು. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.